ತಾರಕಕ್ಕೇರಿದೆ ಮೂಡಾದಲ್ಲಿ 50-50 ಸೈಟ್ ಫೈಟ್. ಮೂಡಾಗೆ ಸಿಎಂ ಪತ್ನಿ ಕೊಟ್ಟಂತಹ ಪತ್ರಕ್ಕೆ ವೈಟ್ನರ್ ಹಚ್ಚಲಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಕೇಳಿ ಬಂದಿದ್ದ ಧ್ವನಿ ಲಕ್ಷ್ಮಣರದ್ದೇ. ಮೈಸೂರಲ್ಲಿ ದೂರದಾರ ಸ್ನೇಹಮಯಿ ಕೃಷ್ಣ ಆರೋಪಿಸ್ತಾ ಇದ್ದಾರೆ. ತಾಕತ್ತಿದ್ರೆ ಧ್ವನಿ ಪರೀಕ್ಷೆ ಮಾಡಿಸಿ ಅಂತಲೂ ಸವಾಲ್ ಹಾಕಿದ್ದಾರೆ. ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ಗೆ ಸ್ನೇಹಮಯಿ ಕೃಷ್ಣ ಮಾಡ್ತಿರುವ ಚಾಲೆಂಜ್. ಸಿದ್ದರಾಮಯ್ಯ ಅವರ ಮೇಲೆ ಲಕ್ಷ್ಮಣ್ಗೆ ಕೋಪ ಇದೆ. ಲೋಕಸಭಾ ಚುನಾವಣೆ ಗೆಲ್ಲಿಸಲಿಲ್ಲ ಎಂಬ ಸಿಟ್ಟಿದೆ. ಮೂಡಾ ಕೇಸ್ನಲ್ಲಿ ಸಿಎಂ ವಿರುದ್ಧ ಕೆಲಸ ಮಾಡ್ತಿದ್ದಾರೆ ಅಂತ ಮಾತನಾಡಿದ್ದಾರೆ. ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಪಡೆದಿರತಕ್ಕಂತಹ 14 ಸೈಟ್ ವಿಚಾರದಲ್ಲಿ ಹೋರಾಟವನ್ನು ಕೈಗೊಂಡಿರ್ತಕ್ಕಂತಹ ದೂರದಾರ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧವಾಗಿ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಕಾಂಗ್ರೆಸ್ನ ವಕ್ತಾರ ಲಕ್ಷ್ಮಣ್ ಅವರು. ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಾವು ಮಾಧ್ಯಮದ ಚರ್ಚೆ ಮಾಡಿದಾಗ ಶ್ರೀಮತಿ ಪಾರ್ವತಿಯವರು ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ 2 ಮನವಿ ಪತ್ರಗಳು ಕೊಟ್ಟಿದ್ರು. ಆ ಮನವಿ ಪತ್ರದಲ್ಲಿ ಕೆಲವು ಪದಗಳಿಗೆ ವೈಟ್ನರ್ ಆಗಿರೋಂಥ ವಿಚಾರ. ಆ ವಿಚಾರ ಚರ್ಚೆ ಬಂದಾಗ ಈ ಲಕ್ಷ್ಮಣ ಅವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಹೋಗಿ ಅಲ್ಲಿ ಇರ್ತಕ್ಕಂಥ ಕಟ್ಟಡದಲ್ಲಿ ಇರ್ತಂಥ ಮೂಲ ದಾಖಲೆಗಳನ್ನು ತೆಗೆದು ಹೊಸ ದಾಖಲೆಗಳನ್ನು ಸೇರಿಸಿ ಆ ಒಂದು ದಾಖಲೆಗೆ ವೈಟ್ನರ್ ಹಾಕಿರೋ ಜಾಗಕ್ಕೆ ಲೈಟ್ ಬಿಡೋ ಮೂಲಕ 33 ಕ್ಷಣಗಳ ವೀಡಿಯೋನ ಮಾಡಿದರು. ಆ ವಿಡಿಯೋವನ್ನು ಸಿದ್ದರಾಮಯ್ಯ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕ್ಕೊಂಡು ಅದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಟ್ಟಿರು ವೈಟ್ನರ್ ಹಾಕಿರೋ ವಿಚಾರದಲ್ಲಿ. ಆಗ ನಾನು ಇದ್ರ ಬಗ್ಗೆ ಒಂದು ಆರೋಪ ಮಾಡಿದಾಗ ಲಕ್ಷ್ಮಣ ಅವರು ಇದು ಮಾಡಿರೋದ್ರ ಬಗ್ಗೆ ಕ್ರಮ ತಡೆಯಿಂದ ದೂರ ಅರ್ಜಿ ಕೊಟ್ಟಾಗ ಲಕ್ಷ್ಮಣ ಅವರು ಮಾಧ್ಯಮದಿಂದ ಇಲ್ಲ, ಆ ವಿಡಿಯೋ ನಾನು ಮಾಡಿರೋದಲ್ಲ, ಸ್ನೇಹಮಯಿ ಕೃಷ್ಣ ಸ್ವತಃ ಮಾಡಿ ಸುಳ್ಳು ಆರೋಪ ಮಾಡಿದ್ರು ಅಂತ ಹೇಳೋದು. ಆ ವಿಡಿಯೋದಲ್ಲಿರ್ತಕ್ಕಂಥ ಧ್ವನಿಯನ್ನು ಕೇಳೋ ಗೊತ್ತಾಗುತ್ತೆ. ಆ ಧ್ವನಿ ಲಕ್ಷ್ಮಣ ಅವರಂದರೆ ಹಾಗಿದ್ರೂ ಕೂಡ ಅವರು ತಮ್ಮ ಧ್ವನಿ ಅಂತ ಒಪ್ಕೊಳ್ಳದೆ ಆ ಧ್ವನಿ ಸ್ನೇಹಮಯಿ ಕೃಷ್ಣ ಅಂತೇಳಿ ಹೇಳೋ ಮೂಲಕ ಅವರು ಸುಳ್ಳು ಆರೋಪ ಮಾಡಿದ್ರು. ಸೊ ಅದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತೇಳಿ ಲಕ್ಷ್ಮಣ ಅವರು ದೂರ ಅರ್ಜಿನ ಕೊಡದೆ ಸೊ ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡಿರ್ತಕ್ಕಂಥ ಪ್ರಕರಣಕ್ಕೆ ದೂರ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಅವ್ರು ಬಹಿರಂಗ ಸವಾಲು ಹಾಕಿದ್ವಿ. ಸೊ ನಿಮಗೆ ನಿಜವಾಗ್ಲೂ ತಾಕತ್ತು ನೀಡಿದರೆ ಆ ವಿಡಿಯೋದಲ್ಲಿರುತ್ತೆ ಧ್ವನಿ ನಂದಲ್ಲ, ಸ್ನೇಹಮಯಿ ಕೃಷ್ಣ ನಂದು ಅಂತೇಳಿ ಸುಳ್ಳು ಆರೋಪ ಮಾಡ್ತಿದ್ದಾರೆ. ಹಾಗಾಗಿ ಈ ವಿಡಿಯೋವನ್ನು ವಿಧಿವಿಜ್ಞಾನ ಪರ ಕಳಿಸಿ ಒಂದು ವರದಿಯನ್ನು ಪಡ್ಕೊಂಡು ತನಿಖೆ ಮಾಡಿ ಅಂತೇಳಿ ಒಂದು ದೂರ ಕೊಡಿ ಅಂತೇಳಿ ಬಹಿರಂಗ ಸವಾಲು ಹಾಕಿದೆ. ಅವರು ಅದ್ರ ಬಗ್ಗೆ ಏನು ಮಾತಾಡ್ತಾನೆ ಇಲ್ಲ. ಅಲ್ಲ ಸರ್, ಈಗ ಏನಂತಂದರೆ ಈ ಪ್ರಕರಣ ನಡೆದೇ ಸಾಕಷ್ಟು ದಿನಗಳಾಗಿದೆ. ಅವರು ಎಕ್ಸ್ ಖಾತೆಗೆ ವಿಡಿಯೋ ಹಾಕಿ 2 ತಿಂಗಳ ನಂತರ ಜಾಸ್ತಿನೇ ಆಗಿದೆ. ಬಟ್ ಈಗ ಯಾಕೆ ಮತ್ತೆ ಮುನ್ನೆಲೆಗೆ ಬರುತ್ತೆ ಅಂತ ಸರ್, ಅದೇ ಅವರು ಉದ್ದೇಶಪೂರ್ವಕ ಸುಳ್ಳು ಆರೋಪ ಮಾಡ್ತಾನೆ ಇದ್ದಾರೆ. ಮತ್ತು ಅದು ಈಗಾಗಲೇ ಹೇಳಿದಾಗ ಸಿದ್ದರಾಮಯ್ಯ ಆರೋಪಕ್ಕೆ ಸಂಬಂಧಪಟ್ಟ ದೂರ ದಾಖಲೆ ಮಾಡ್ತಾರೆ. ಸೊ ಹಾಗಾಗಿ ದೂರ ದಾಖಲೆ ಮಾಡೋದ್ರಿಂದ ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡೋಕ್ಕೆ ಸಂಬಂಧಪಟ್ಟ ದೂರ ದಾಖಲೆ ಮಾಡ್ತೀರಾ. ಸೊ ನಿಮ್ಮ ವಿರುದ್ಧ ಮಾಡಿರ್ತಕ್ಕಂಥ ದೂರಿಗೆ ಯಾಕೆ ಆರೋಪಕ್ಕೆ ಯಾಕೆ ದೂರ ದಾಖಲೆ ಮಾಡೋಂತೇಳಿ ನಾನು ಈಗ ಪ್ರಶ್ನೆ ಮಾಡಿರೋಂಥದ್ದು. ಓಕೆ, ಅಂದರೆ ಆ ವಿಡಿಯೋದಲ್ಲಿ ಇರ್ತಕ್ಕಂತಹ ಧ್ವನಿ ಏನಿದೆ ಆ ಧ್ವನಿ ಲಕ್ಷ್ಮಣ್ ಅವ್ರದೇ ಅಂತ ಹೇಳಲಿಕ್ಕೆ ತಮ್ಮ ಹತ್ರ ಏನಾದರೂ ಸಾಕ್ಷಿ ಇದೆಯಾ ಸರ್? ಸರ್, ಧ್ವನಿ ಕೇಳಿದಾಗ ಗೊತ್ತಾಗುತ್ತೆ ಸರ್. ಈಗ ಅದಕ್ಕೆ ನಾನು ಹೇಳ್ತೀನಿ, ಈಗ ಅವ್ರಿಗೂ ಅನುಮಾನ ನನಗೂ ಅನುಮಾನ ಬೇಡ. ಅದು ವಿಧಿವಿಜ್ಞಾನ ಪರ ಕಳಿಸಿ ಅದರಲ್ಲಿ ಧ್ವನಿ ಯಾರ್ದು ಅಂತೇಳಿ ಪತ್ತೆ ಮಾಡಬೇಕಲ್ಲ. ನಾನು ಲೋಕಾಯುಕ್ತ ಕೊಟ್ಟು ಹಲವಾರು ದಿನಗಳಾಗಿರೋ ಇದ್ರ ಬಗ್ಗೆ ಲೋಕಾಯುಕ್ತ ಅದೇ ತನಿಖಾಧಿಕೆ ಅರ್ಜಿನ ಕೊಟ್ಟು ಹಲವಾರು ದಿನಗಳಾದ್ರೆ ಅವರು ಕೂಡ ತನಿಖೆ ಮಾಡ್ತಾರೆ. ಸೊ ಇಲ್ಲಿ ಆ ಕಾರಣದಿಂದ ಅವ್ರಿಗೆ ಬಹಿರಂಗ ಸವಾಲನ್ನು ಹಾಕಿರೋಂಥದ್ದು. ಇದ್ರ ಮಧ್ಯೆ ನಿಮ್ಮ ವಿರುದ್ಧ ಕೊಟ್ಟಿರ್ತಕ್ಕಂಥ ದೂರಿಗೆ ಪೊಲೀಸರು ಭಾಳ ಶೀಘ್ರವಾಗಿ ಸ್ಪಂದಿಸಿದ್ದಾರೆ. ಕಾಂಗ್ರೆಸ್ ಕಚೇರಿಗೆ ಹೋಗಿ ಸ್ಥಳ ಮಾಜಾರು ಮಾಡಿದ್ದಾರೆ. ಇದೆಲ್ಲ ಏನು ಅನಿಸುತ್ತೆ ಸರ್? ದೇವರಾಜ ಪೊಲೀಸ್ ಠಾಣೆಯ ಪೊಲೀಸ್ ನಿರೀಕ್ಷಕ ಶಿವಕುಮಾರು ಮತ್ತು ಉಪ ಪೊಲೀಸ್ ನಿರೀಕ್ಷಕ ಜಯಕೀರ್ತಿ ವಿರುದ್ಧ ನಾನು ಹಿರಿಯ ಅಧಿಕಾರಿ ದೂರನ್ನು ಕೊಟ್ಟಿದ್ದೀನಿ. ಹಾಗಾಗಿ ಅವ್ರ ಮೇಲೆ ನನ್ನ ವಿರುದ್ಧ ದ್ವೇಷ ಭಾವನೆ ಇಟ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಲಕ್ಷ್ಮಣ ಜೊತೆ ಶಾಮೀಲಾಗಿ ಅವರೇ ಬಹುಶಃ ಲಕ್ಷ್ಮಣರಿಗೆ ಒಂದು ಪ್ರಚೋದನೆ ಕೊಟ್ಟು ಈ ಸುಳ್ಳು ದೂರ ದಾಖಲೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಈ ರೀತಿ ಸ್ಪಂದಿಸ್ತಾರೆ ನನಗೆ ಅನುಮಾನ ಇದೆ. ಹಾಗಾಗಿ ಅವ್ರು ಏನೇ ಮಾಡೋರು ನಾನು ಎದುರಂತನಲ್ಲ. ಯಾಕಂದರೆ ಅವ್ರು ಮಾಡೋ ಆರೋಪಕ್ಕೆ ಪೂರ್ವಕ ಅಂತ ಸಾಕಷ್ಟು ಸಾಕ್ಷರಗಳಿದೆ. ಜಯ ನನಗೆ ಆಗುತ್ತೆ ಹೊರತು ನನಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ಇದಿಷ್ಟು ದೂರದಾರ ಆಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದುವೆ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.